ಗೃಹಲಕ್ಷ್ಮಿಯ ಹಣದಿಂದ ಅವರು ಒಂದು ಲೈಬ್ರರಿಯನ್ನ ಮಾಡಿದ್ದಾರೆ. ಥ್ಯಾಂಕ್ ಯು. ನೋಡಮ್ಮ, ಗೃಹಲಕ್ಷ್ಮಿ ದುಡ್ಲಿಂದ ಗ್ರಂಥಾಲಯ ಮಾಡಿದಾಳೆ ನಮ್ಮ ತಾಯಿ. ಜೋರಾಗಿ ಚಪ್ಪಾಳೆ ಹೊಡೀರಿ. ಇಲ್ಲಿ ಏನು ನಡೆಯುವಂಥ ಕಾರ್ಯಕ್ರಮ ಪ್ರತಿ ಮನೆಗೂ ತಲುಪಿಸುವಂಥವ್ರು ಕೇಬಲ್ ಉದ್ಯಮಿ. 30 ವರ್ಷದಿಂದ ಇವತ್ತು ಕೇಬಲ್ ಉದ್ಯಮ ಮಾಡ್ಕೊತ ಬರ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಕಾರ್ಮಿಕರಲ್ಲಿ ಯಾವುದೇ ಸ್ಥಾನ ಇಲ್ಲ ಕೊಡಲಿಕ್ಕೆ. ಮತ್ತು ನೀವು ನಿಮ್ಮ ಈ ಸರ್ಕಾರ ಏನು ಮಾಡ್ತಾರೆ, ಅಂಬಾನಿ ಅದಾನಿ ಅಂತ ಬೈದ್ರಿ, ಯಾವ ನೋಡ್ತಿ. ಅದೇ ಅಂಬಾನಿ ಅದಾನಿಗೆ ಸಾಕಷ್ಟು ಸಹಾಯ ಮಾಡ್ತೀರಿ ನೀವೆಲ್ಲ. ಇದ್ದಂಥ ಬೆಂಗಳೂರಲ್ಲಿ ಇದ್ದಂಥ ಕೇಬಲ್ ಕಟ್ ಮಾಡಿಸ್ತೀರಿ. ಆ ಅಂಬಾನಿ ಅದಾನಿ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತೀರಿ. ಮತ್ತು ಇದು ಎಂಥ ಸರ್ಕಾರ? ಇದು ಯಾವ ನೀವು ಹೇಳಿದ್ರಿ, ಅದು ಯಾವ್ದಾರ ಉತ್ತರ ಕರೆಕ್ಟ್ ಕೊಡಿ. ಯಾಕಂದ್ರೆ ಇದು ಆಗಲ್ಲ ಹೇಳಿದಿಲ್ಲ, ಎಲ್ಲ ನಡೆಯೋದು ಸಹಜ. ಆ ಸಹಜ ಅನ್ನೋದು ಬಿಡಿ, ಒಂದು ಕರೆಕ್ಟ್ ಆನ್ಸರ್ ಕೊಡಿ. ಕೊಡ್ತೀನಿ, ಕೂತ್ಕೊಳ್ಳಪ್ಪ. ಈಗ ಆಪ್ಟಿಕಲ್ ಫೈಬರ್ ಲೈನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾದು. ಕೇಳ್ಕೊಳ್ರಿ, ಈ 3G 4G 5G ಯಾರ ಕೈಲಿರೋದು? BSNL ಮೊದಲು ಎಲ್ಲಿತ್ತು, ಈಗ ಎಲ್ಲಿದೆ? ಸೊ ನೀವು ಅರ್ಥ ಮಾಡ್ಕೋಬೇಕು, ಯಾವ ಪವರ್ಸ್ ಸ್ಟೇಟ್ ಗೌರ್ಮೆಂಟ್ ಇದೆ, ಯಾವ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಾದ್ರ ಬಗ್ಗೆ ಮಾತಾಡಿದ್ರು, ಬಟ್ ಸ್ಪೆಷಲಿ ಎಲ್ಲ ಮಾತಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ VI ಬಗ್ಗೆ ಯಾರು ಏನು ಮಾತಾಡ್ಲಿಲ್ಲ. ನಮ್ಗೆ ಅಂತ ಒಂದು ಅಧಿಕಾರ ಇದ್ರು, ಬಟ್ ಇಲ್ಲ, ಆಪ್ಷನ್ ಸಿಕ್ಕಿದ್ರು ಅವಕಾಶ ಕೊಡ್ತಿಲ್ಲ. ವಿಸಲಿ ಡಿಸಬಲ್ ಅಂತ ನಮ್ಗೆ ಅಂತ ಕೆಲವೊಂದು ಗೌರ್ಮೆಂಟ್ ಫೆಸಿಲಿಟಿಯಲ್ಲಿ ಈಗ ಪೆನ್ಷನ್ 8 ತಿಂಗಳಾಯ್ತು ಸರ್, 1 ಮಂತ್ದು ಪೆನ್ಷನ್ ಬಂದಿಲ್ಲ. ಇದು ಯಾಕೆ ಅಂತ ಸಮಸ್ಯೆ ಕೇಳಿದಾಗ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾನೆ ಹೊರ್ತು ಒಂದು ಸೊಲ್ಯೂಷನ್ ಸಿಗಲ್ಲ. ಮತ್ತೆ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ನಮ್ಗೆ ಟ್ರ್ಯಾಕ್ ಗೊತ್ತಾಗಲ್ಲ ಸರ್. ಹಾಗಾಗಿ ಅವ್ರಿಗೆ ಅಂತ ಈಗ ಮೆಟ್ರೋದ್ರಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ, ಅದನ್ನ ಫಾಲೋ ಮಾಡ್ಕೊಂಡು ಅವ್ರು ಹೋಗ್ಬೋದು. ಅದೇ ರೀತಿ ಬಸ್ ಸ್ಟಾಪ್ ಆಗಿರ್ಬೋದು, GPS ಕೆಲವೊಂದು ಸಿಟಿ ಬಸ್ಸಲ್ಲಿ ಅಳವಡಿಸಿದ್ದೀರಾ. ಎಲ್ಲ ಬಸ್ಸಲ್ಲೂ GPS ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ತೀನಿ ಸರ್. ಬಟ್ ಪೆನ್ಷನ್ ನೀವು ಕೊಡೋದು 1400 ನಮ್ಗೆ ಸಾಕಾಗಲ್ಲ. ಅದು ನೀವು ಕೊಡ್ತಿದ್ರು ಅದು ಕರೆಕ್ಟಾಗಿ ನಮ್ಗೆ ತಲುಪ್ತಿದೆಯಾ ಇಲ್ವಾ ಅನ್ನೋ ಮಾಹಿತಿನೂ ನೀವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ನಮಗೆ ಅಂತ ಬ್ಲೈಂಡ್ಸ್ಗೆ ಅಂತ ಒಂದು ಸೌಲಭ್ಯ ಬೇಕು. DBT ತಾನೇ ಆಗೋದು ನಿಮಗೆ ಬರೋದು ದುಡ್ಡು? ಹಾಂ ಸರ್, ನಿಮಗೆ ದುಡ್ಡು ಬರೋದು DBT ತಾನೇ? ಹಾಂ ಸರ್. ಬಟ್ DBT ಬಂದ್ರೆ ನಿಮಗೆ ಗೊತ್ತಾಗತ್ತೆ ದುಡ್ಡು ಬರುತ್ತಂತ. ನಾನು ಅದ್ರ ಬಗ್ಗೆ ಬಂದಿಲ್ಲ ಸರ್. ಅದು ಮೊದಲೆಲ್ಲ ಬರ್ತಿತ್ತು, ಈಗ ಬಂದಿಲ್ವಾ? ಈ ಮೊದಲು ಬರ್ತಿತ್ತು, ಬಟ್ ಈಗ 8 ತಿಂಗಳಿಂದ ಬರ್ತಿಲ್ಲ ಸರ್. ಚೆಕ್ ಮಾಡಿಸ್ತೀನಿ. ಒಂದು ಎರಡನೇದು ನೀವು ಹೇಳಿರ್ತಕ್ಕಂಥ ಏನಿದೆ ಇದು ಬಹಳ ವೆರಿ ಗುಡ್ ವ್ಯಾಲಿಡ್ ಪಾಯಿಂಟ್ ಇದೆ. ಈ ಟ್ರ್ಯಾಕಿಂಗ್ ಸಿಸ್ಟಮು, GPS ಸಿಸ್ಟಮು ನಮ್ಮಿರ್ತಕ್ಕಂಥ ಈ ದೇಶದ ವ್ಯವಸ್ಥೆಯಲ್ಲಿ ಬಹಳ ಮೆಚ್ಯೂರ್ಡ್ ಸೊಸೈಟಿ ಬೇಕು. ಯಾಕಂದ್ರೆ ಇದನ್ನ ಫುಟ್ಪಾತ್ ನಲ್ಲಿ ಜನ ಜಾಸ್ತಿ ಇದ್ದಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅಂತ ನನಗೆ ಗೊತ್ತಿದೆ ಮತ್ತಾಯಿ. ಬಟ್ ತಾವು ಹೇಳಿರ್ತಕ್ಕಂಥ ಪಾಯಿಂಟ್ ಮಾತ್ರ ತುಂಬಾ ವ್ಯಾಲಿಡ್ ಇದೆ. ನಾನು ಮಾತ್ರ ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಕರೆಸ್ತೀನಿ. ಇನ್ನು ಒಂದು ವಾರದ ಟೆಕ್ನಾಲಜೀಸ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ರು ಬಂದಿದೆ. ಕೆಲವೊಂದು ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ, ಅದ ಟೆಕ್ನಾಲಜಿ ಎರರ್ ಅಂತ ತೋರುತ್ತೆ. ಅವಾಗ ನಮ್ಗೆ ಪ್ಲೇಸ್ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಸರ್. ಗೊತ್ತಾಯ್ತು, ಅದಕ್ಕೆ ನಾನು ಚೆಕ್ ಮಾಡ್ತೀನಿ. ಮತ್ತೆ ಡೆಫಿನೆಟ್ಲಿ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಬಟ್ ನೀನ್ ಕೇಳಿರ್ತಕ್ಕಂಥ ಪಾಯಿಂಟ್ ಮಾತ್ರ ಕರೆಕ್ಟ್ ಇದೆ. ನಿನ್ನ ಹೆಸರು ಕೊಡಮ್ಮ, ನನ್ನ ಫೋನ್ ನಂಬರ್ ತಗೋ, ನೀನು ನನ್ನ ಸತಿ ಸಂಪರ್ಕದಲ್ಲಿರು. ನಾನು 2-3 ತಿಂಗಳಲ್ಲಿ ಇದಕ್ಕೆ ಒಂದು ಒಳ್ಳೆಯಾದಂಥ ಕೆಲಸ ಮಾಡ್ಕೊಡ್ತೀನಿ.